ಜಾತಿ ಗಣತಿ ಈ ವರದಿಗೆ ನನ್ನ ಒಪ್ಪಿಗೆ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ. ಜಾತಿ ಗಣತಿ ವಿರುದ್ಧ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಜಾತಿ ಗಣತಿ ಈ ವರದಿಗೆ ನನ್ನ ಒಪ್ಪಿಗೆ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ. ಜಾತಿ ಗಣತಿ ವಿರುದ್ಧ ಮಾಜಿ ಸಿಎಂ. ಜಾತಿ ಗಣತಿಯೋ ದ್ವೇಷ ಗಣತಿಯೋ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಚಿತ್ರದುರ್ಗ, ಹೀಗೆ ಹಳೆ ಮೈಸೂರು ಭಾಗದಲ್ಲಿರುವ ಒಕ್ಕಲಿಗರು ಎಷ್ಟು? ಹಳೆ ಮೈಸೂರು ಭಾಗದಲ್ಲಿರುವ ಒಕ್ಕಲಿಗ ಸಮುದಾಯದ ಎಣಿಕೆ ಎಷ್ಟು ಗೊತ್ತಾ? ವೀರಶೈವ ಲಿಂಗಾಯತರ ಸಂಖ್ಯೆ ಎಷ್ಟು? ಇನ್ನು ಪೆನ್ನು ಪೇಪರ್ ಕೊಟ್ಟ ಪಾಪಕ್ಕೆ ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಅಂತ ಹೇಳಿ ವ್ಯಾಖ್ಯಾನಿಸಿದ್ದಾರೆ. ಇದು ಜೆಡಿಎಸ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿಯ ಮನದಾಳದ ಬರಹವನ್ನು ನಾವು ಓದ್ತಾ ಇದ್ದೀವಿ. ಇದು ಜಾತಿ ಗಣತಿಯೋ ಅಥವಾ ದ್ವೇಷ ಗಣತಿಯೋ ಅಂತ ವ್ಯಾಖ್ಯಾನಿಸಿರುವಂತಹದ್ದು. ಮಂಡ್ಯ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ಜೊತೆಗೆ ತುಮಕೂರು, ಚಿತ್ರದುರ್ಗ ಸೇರಿ ಹಳೆ ಮೈಸೂರು ಜಿಲ್ಲೆಗಳಲ್ಲಿ ವಾಸಿಸುವ ಒಕ್ಕಲಿಗ ಸಮುದಾಯದ ಸಂಖ್ಯೆ ಎಷ್ಟು? ಇದೊಂದು ಅವೈಜ್ಞಾನಿಕ ಆ ಟ್ವಿಟರ್ ಅನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಜಾತಿ ಗಣತಿ ಗಜಪ್ರಸವ ತಥಂಗಕ್ಕೆ ಸಂಪುಟದಲ್ಲಿ ಶಾಸ್ತ್ರೋಕ್ತವಾಗಿ ಅರಿಶಿಣ ಕುಂಕುಮ ಹಚ್ಚಿ ಕಡ್ಡಿ ಹಚ್ಚಲಾಗಿದೆ. ಮಾರ್ಮಿಕವಾಗಿ ಹೇಳಿರ್ತಕ್ಕಂತಹದ್ದು. ಆ ವರದಿಯದ್ದು ಎನ್ನಲಾದ ಅಂಕಿ ಅಂಶಗಳು ಎಲ್ಲೆಡೆ ತೇಲಾಡುತ್ತಿವೆ. ಯಾವುದೋ ಅಜ್ಞಾತ ಕೈ ಅದನ್ನು ವ್ಯವಸ್ಥಿತವಾಗಿ ತೇಲಿ ಬಿಟ್ಟಿದೆ. ಲಿಟ್ರಲಿ ಇದೊಂದು ಸ್ಕ್ರಿಪ್ಟೆಡ್ ಅಂತ ಇಲ್ಲಿ ನಮಗೆ ಭಾಸವಾಗ್ತಾ ಇದೆ. ಒಕ್ಕಲಿಗ ಸಮಾಜಕ್ಕೆ ಸೇರಿದ ಅಂಕಿ ಅಥವಾ ಅಂಕೆ ಸಂಖ್ಯೆ ಅಷ್ಟೇ ಅಲ್ಲ, ವೀರಶೈವ ಲಿಂಗಾಯತ ಮತ್ತು ಇನ್ನಿತರೆ ಸಮಾಜಗಳ ಸಂಖ್ಯೆಯೂ ಕೂಡ ನನಗೆ ಅಚ್ಚರಿ ಹುಟ್ಟಿಸಿದೆ. ಅಂದರೆ ಕುಮಾರಸ್ವಾಮಿಗೆ ಆಶ್ಚರ್ಯವನ್ನು ತರಿಸಿದೆಯಂತೆ. ಗಣತಿ ಗ್ಯಾರಂಟಿ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲವೆಬ್ಬಿಸಲು ಹೂಡಿದ ಷಡ್ಯಂತ್ರವೇ ಕ್ವಶ್ಚನ್ ಮಾರ್ಕ್, ಅಥವಾ ಸರಣಿ ದರ ಏರಿಕೆ ಅಥವಾ ಸಾಲು ಸಾಲು ಭ್ರಷ್ಟ ಹಗರಣಗಳ ಮುಜುಗರದಿಂದ ಮುಖ ಮುಚ್ಕೊಳ್ಳೋದಕ್ಕೆ ಜನರ ಮುಂದೆ ಪ್ರಯೋಗಿಸಲಾದ ಹೊಸ ನಾಟಕವೇ? ಇಡೀ ರಾಜ್ಯವು ಜಾತಿ ಬೆಂಕಿಯಲ್ಲಿ ಹೊತ್ತಿ ಉರಿಯುತ್ತಿದ್ದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕರ್ನಾಟಕದಲ್ಲಿ ಈ ನಡೆ ಕೆಲ ನಿರ್ದಿಷ್ಟ ಸಮುದಾಯಗಳ ಮೇಲೆ ರಾಜಕೀಯ ಮತ್ತು ಸಾಮಾಜಿಕವಾಗಿ ಹಗೆತನ ಸಾಧಿಸುವ ಮುಂದುವರಿದ ಅಧ್ಯಾಯ. ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮಾಡಿರುವಂತಹದ್ದು. ಮುಖ್ಯಮಂತ್ರಿ ಕುರ್ಚಿ ಹತ್ತಲು ಚಾತಕ ಪಕ್ಷಿಯಂತೆ ನಿದ್ದೆಗೆಟ್ಟು ಒಂದ್ಸಲ ನಂಗೂ ಪೆನ್ನು ಪೇಪರ್ ಕೊಡಿ ಎಂದು ಸಮುದಾಯದ ಮುಂದೆ ಮಂಡಿ ಊರಿ ಗೋಗರದ ವ್ಯಕ್ತಿ ಸಿದ್ಧ ಷಡ್ಯಂತ್ರ ವರದಿಗೆ ಶಿರಬಾಗಿ ಸಮ್ಮತಿಸುವರೇ? ನೋಡಿ, ಸಿದ್ದರಾಮಯ್ಯನವರು 2 ಬಾರಿ ಸಿಎಂ ಆದರು. ಅಹಿಂದ ಸಮಾಜದಿಂದ ನಾನು 2 ಬಾರಿ ಸಿಎಂ ಆಗಿರೋದು ಅಂತ ಹೇಳಿ ಕಣ್ಣೀರು ಹಿಡ್ಕೊಂಡು ಭಾಷಣ ಮಾಡಿದರು. ಅದನ್ನು ಉಲ್ಲೇಖಿಸಿರುವಂತಹದ್ದು. ಹಿಂದೊಮ್ಮೆ ನಾಡಪ್ರಭು ಶ್ರೀ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕ್ಷೀಣ ದನಿಯಲ್ಲಿ ಗಣತಿ ವರದಿಯನ್ನು ವಿರೋಧಿಸಿದ್ದವರು ಈಗ ನಾಲಿಗೆ ಬದಲಿಸಿದ್ದಾರೆ. ಶಿವ ಮಾರ್ಮಿಕವಾಗಿ ಉಪಮುಖ್ಯಮಂತ್ರಿಗೆ ಹೇಳಿದ್ರೆ ಗೊತ್ತಿಲ್ಲ. ನಾನೊಂದು ನ್ಯಾಷನಲ್ ಪಾರ್ಟಿ ಸ್ಟೇಟ್ ಪ್ರೆಸಿಡೆಂಟ್ ಕಣ್ರಿ, ನನಗೆ ಎಲ್ಲರೂ ಸಮಾನ, ಈಗಷ್ಟೇ ಕಣ್ ತೆರೆದಿದ್ದೇವೆ, ಗಣತಿಗೆ ಯಾರ ವಿರೋಧವೂ ಇಲ್ಲ, ವಿರೋಧವಾದರೂ ಯಾಕಿರುತ್ತೆ ಹೇಳಿ ಎಂದೇಳಿ ಪ್ರಶ್ನಿಸಿದ ಸುದ್ದಿಗಾರರನ್ನೇ ತಳ್ಳಿಕೊಂಡು ಪಲಾಯನ ಗೈದ್ರಲ್ಲ ಅಂಥೇಳಿ ಪ್ರಶ್ನೆ ಮಾಡಿದ್ದಾರೆ. ಮೂದಲಿಸಿರುವಂತಹ ಬರಹ ಇದು. ಪೆನ್ನು ಪೇಪರ್ ಕೊಟ್ಟ ಪಾಪಕ್ಕೆ ಒಕ್ಕಲಿಗ ಸಮಾಜ ಬೆಲೆ ತೆರುತ್ತಿದೆ. ಕುರ್ಚಿ ದುರಾಸೆಗೆ ಈ ವ್ಯಕ್ತಿ ಅದೇ ಪೆನ್ನಿನಲ್ಲಿ ಸಮಾಜದ ಮರಣ ಶಾಸನ ಬರೆಯುತ್ತಿದ್ದಾನೆ. ಈ ವರದಿಗೆ ನನ್ನ ಒಪ್ಪಿಗೆ ಇಲ್ಲ. ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ನಾನು ಶತಸಿದ್ಧ. ಇದು ಕುಮಾರಣ್ಣನ ಬರಹ. ಇಲ್ಲಿ ಬಹಳಷ್ಟು ಮಾರ್ಮಿಕವಾಗಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡ ಅಥವಾ ಜಾತಿ ಗಣತಿಯನ್ನು ವಿರೋಧಿಸಿದ ಆ ಒಂದು ರೀತಿ ಇತ್ತಲ್ಲ. ಉಪಮುಖ್ಯಮಂತ್ರಿಯನ್ನು ಕೂಡ ತರಾಟೆಗೆ ತೆಗೆದುಕೊಂಡ್ರು. ಉಪಮುಖ್ಯಮಂತ್ರಿ ಒಂದು ಸತಿ ಪೆನ್ನು ಪೇಪರ್ ನನ್ನ ಕೈ ಕೊಡಿ ಅಂದರೆ ಅಧಿಕಾರ ನನಗೆ ಕೊಡಿ ಅಂತ. 2028ರಲ್ಲಿ ನನ್ನದೇ ನಾಯಕತ್ವದಲ್ಲಿ ಚುನಾವಣೆ ಆಗುತ್ತೆ, ಜೊತೆಗೆ ನನ್ನ ಕೈಗೆ ಪೆನ್ನು ಪೇಪರ್ ಕೊಡಿ, ಅದರರ್ಥ ನನ್ನ ಕೈಗೆ ಪವರ್ ಕೊಡಿ ಅಂತ. ಹಾಗಾಗಿ ಇಲ್ಲಿ ಉಪಮುಖ್ಯಮಂತ್ರಿಯನ್ನು ಕೂಡ ಕೇಂದ್ರ ಸಚಿವರು ನೇರವಾಗಿ ತರಾಟೆಗೆ ತೆಗೆದುಕೊಂಡ್ರು. ಜನರೆಡೆಯಲ್ಲಿ ವಿಷ ಬೀಜ ಬಿತ್ತುತ್ತಾ ಇದ್ದೀರಾ. ಇದು ಜಾತಿ ಗಣತಿನ ಅಥವಾ ದ್ವೇಷದ ಗಣತಿನ? ಮೊನ್ನೆ ಇದೇ ಕುಮಾರಸ್ವಾಮಿಯವರ ಸುಪುತ್ರ
JDSನ ಯುವ ರಾಜ್ಯ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಜಾತಿ ಗಣತಿ ಕಾಸ್ಟ್ ಸೆನ್ಸಸ್ನವರು ನನ್ನ ಮನೆ ಬಾಗಿಲಿಗೆ ಬಂದಿರಲಿಲ್ಲ, ನನ್ನ ತಾತನ ಮನೆ ಬಾಗಿಲಿಗೂ ಬಂದಿರಲಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಪುಷ್ಟಿ ಕೊಡುವಂತೆ ಇವತ್ತಿನ ಟ್ವೀಟ್ಗಳು ನಮಗೆ ವ್ಯಕ್ತವಾಗ್ತಾ ಇದೆ. ಬಹಳಷ್ಟು ಕ್ಲಾರಿಟಿ ಇತ್ತು. ಸಿದ್ದರಾಮಯ್ಯರ ಮೇಲಿರ್ತಕ್ಕಂತಹ ದ್ವೇಷ ಮತ್ತು DK ಶಿವಕುಮಾರ್ ಅವರ ವಿರುದ್ಧ ಇರತಕ್ಕಂತಹ ಆ ಒಂದು ಜ್ವಾಲಾಮುಖಿಯನ್ನು ಈ ಟ್ವೀಟ್ ಮುಖಾಂತರವಾಗಿ ಸ್ಫೋಟ ಮಾಡಿದ್ರು ಕುಮಾರಸ್ವಾಮಿ. ಇನ್ನು ವೀರಶೈವ ಲಿಂಗಾಯತರ ಸಂಖ್ಯೆ ಬಗ್ಗೆಯೂ ಕೂಡ ಅಚ್ಚರಿ ಮೂಡಿಸಿದೆ ಅಂತ ಹೇಳಿದ್ದಾರೆ.